ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಬಸವರಾಜ್, ನಿಸರ್ಗ ಹಾಸ್ಪಿಟಲ್ ನಂದಿಕೂರ್. ಇವತ್ತಿನ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಆಗಿದ್ದು ಏನಂದರೆ ಮೊಣಕಾಲು ನೋವು, ನೀ ಪೇನ್ ಬಹಳಷ್ಟು ಜನರಿಗೆ ಇದೆ. ಅದರಿಂದಾಗಿ ಇದನ್ನು ಮನೆಯಲ್ಲಿ ಹೇಗೆ ಹೋಮ್ ರೆಮಿಡಿ ಮಾಡಿಕೊಳ್ಳಬೇಕೆಂದು ನಾನು ನಿಮಗೆ ಹೇಳಿಕೊಡ್ತೀನಿ. ಹಾಗೆ ಮಾಡಿಕೊಳ್ಳಿ, ನಿಮ್ಮ ಮೊಣಕಾಲು ನೋವನ್ನು ಕಡಿಮೆ ಮಾಡಿಕೊಳ್ಳಿ. ಮೊಣಕಾಲು ಕೀಲು ದೇಹದ ಅತ್ಯಂತ ಸಂಕೀರ್ಣವಾದ ತೂಕವನ್ನು ಹೊಂದಿರುವ ಜಂಟಿಯಾಗಿದೆ. ಇದು ನಮಗೆ ನಡೆಯಲು, ಕುಳಿತುಕೊಳ್ಳಲು, ನಿಲ್ಲಲು, ಓಡಲು ಅನುವು ಮಾಡಿಕೊಡುತ್ತದೆ. ಜೊತೆಗೆ ಮೂಳೆಗಳ ಅಸ್ಥಿರಜ್ಜೆಗಳು, ಸ್ನಾಯುಗಳು ಮತ್ತು ನರಗಳ ಘಟಕಗಳ ಮೂಲಕ ಭಾವನೆಯನ್ನು ನೀಡುವಂಥ ಅಂಶವಾಗಿದೆ. ಮೊಣಕಾಲಿನ ನೋವು ಎಂದರೆ ಮೊಣಕಾಲಿನ ಕೀಲುಗಳು ಗಣನೀಯವಾಗಿ ಊತಗೊಂಡಾಗ ನಿರ್ದಿಷ್ಟ ಸ್ಥಳದಲ್ಲಿ ಅಥವಾ ಮೊಣಕಾಲಿನ ಊತದಲ್ಲಿ ತೀವ್ರವಾದ ನೋವನ್ನು ಉಂಟುಮಾಡುತ್ತದೆ. ಮೊಣಕಾಲಿನ ಸುತ್ತಲೂ ಸಾಕಷ್ಟು ಬಿಗಿತವಿರಬಹುದು, ಮೂಳೆಗಳಿಗೆ ತೀವ್ರವಾದ ಗಾಯವಾಗಿರಬಹುದು, ಮೊಣಕಾಲಿನ ಟ್ಯಾಪ್ಟನ್, ಮೊಣಕಾಲಿನ ಉಪಯೋಗ ಅಥವಾ ಮೊಣಕಾಲಿನ ಸಾಮಾನ್ಯ ಸುಕ್ಕುಗಳು ಮೊಣಕಾಲಿಗೆ ನೋವು ಉಂಟು ಮಾಡಬಹುದು. ಇದರಿಂದಾಗಿ ಏನು ಪರಿಹಾರ ಮಾಡಿಕೊಳ್ಳಬೇಕೆಂದರೆ ಹೋಮ್ ರೆಮಿಡಿಯನ್ನು ಹೇಳಿಕೊಡುತ್ತೇನೆ. ಅದನ್ನು ಮನೆಯಲ್ಲಿ ಮಾಡಿಕೊಳ್ಳಿ ಮತ್ತು ಮೊಣಕಾಲಿನ ನೋವನ್ನು ನಿವಾರಿಸಿಕೊಳ್ಳಿ. ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮಗೆ ಭಾಳ ಇಂಪಾರ್ಟೆಂಟ್ ಪಾಯಿಂಟನ್ನು ಹೆಲ್ತಿನ ಸಲುವಾಗಿ ತರುತ್ತೇನೆ. ಹಾಗೆ ಡೈಲಿ ವೀಕ್ಷಣೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ, ನಿಮ್ಮ ದೇಹವನ್ನು ಸುಖವಾಗಿ ಇರಿಸಿಕೊಳ್ಳಿ ಅಂತ ಹೇಳ್ತಾ ನಾನು ಸ್ಟಾರ್ಟ್ ಮಾಡುತ್ತೇನೆ. ಫಸ್ಟ್ ಒಂದು ಕೇನ್ ಪೇಪರ್ ಮತ್ತು ಆಲಿವ್ ಎಣ್ಣೆ. ಕೇನ್ ಪೇಪರಲ್ಲಿ ಕಾಂಪೋನೆಂಟ್ ಎಂಬ ಪ್ರಮುಖ ಅಂಶವನ್ನು ಹೊಂದಿದೆ. ಇದು ನಮಗೆ ನೋವು ನಿವಾರಕ ಗುಣಗಳನ್ನು ಹೊಂದಿದೆ. ಅದು ನಮಗೆ ನೀ ಪೇನ್ ಗುಣಪಡಿಸಲು, ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅದನ್ನು ಹೇಗೆ ಮಾಡಿಕೊಳ್ಳಬೇಕು, ಏನು ವಸ್ತು ಬೇಕು ಅಂದರೆ ಒಂದು ಕೇನ್ ಪೇಪರ್ ತೆಗೆದುಕೊಂಡು ಬನ್ನಿ ಮತ್ತು ಆಲಿವ್ ಎಣ್ಣೆಯನ್ನು ತೆಗೆದುಕೊಂಡು ಬನ್ನಿ. ಒಂದು ಗ್ಲಾಸ್, ಸಣ್ಣದೊಂದು ಗ್ಲಾಸ್ ತೆಗೆದುಕೊಂಡು ಬನ್ನಿ. ಅದಕ್ಕೆ ಏನು ಮಾಡಬೇಕಂದ್ರೆ ಆಲಿವ್ ಎಣ್ಣೆಯನ್ನು ಸ್ವಲ್ಪ ಉಗುರು ಬೆಚ್ಚಗೆ ಅದನ್ನು ಕಾಯಿಸಿಕೊಂಡು ಅದಕ್ಕೆ 2 ಚಮಚೆಯಷ್ಟು ಕೇನ್ ಪೇಪರನ್ನು ಆ್ಯಡ್ ಮಾಡಿ ಅದು ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ಡೈಲ್ಯೂಟ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಪೇನ್ ಇರುವ ಜಾಗದಲ್ಲಿ ಅಪ್ಲೈ ಮಾಡುವುದರಿಂದ ಅದು ನಿಮಗೆ ಪೇನು ರಿಲೀಫ್ ಆಗುತ್ತೆ. ಇದನ್ನು ನಾವು 2 ಟೈಮ್ ಮಾಡಬೇಕಾಗುತ್ತೆ, ಮುಂಜಾನೆ ಮತ್ತು ಸಾಯಂಕಾಲ. ನಾವು ಮುಂಜಾನೆ ಎದ್ಮೇಲೆ ಸ್ನಾನ ಮಾಡಿದ್ದಾದ್ಮೇಲೆ ಅದೊಂದು ಸಲ ಅಪ್ಲೈ ಮಾಡಿ ಮತ್ತು ರಾತ್ರಿ ಮಲಗೋ ಟೈಮ್ಗೊಂದು ಅಪ್ಲೈ ಮಾಡಿ. ಇದರಿಂದಾಗಿ ಒಂದು 10 ಡೇಸ್ ಮಾಡಿ, ಇದು 100% ನಿಮಗೆ ರಿಸಲ್ಟ್ ಬರುತ್ತೆ. ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಸೆಕೆಂಡ್ ಒಂದು ಹೇಳ್ತೀನಿ. ಇನ್ನೊಂದು ಹೋಮ್ ರೆಮಿಡಿ ಅಂದರೆ ಸಾಸಿವೆ ಎಣ್ಣೆ, ಬೆಳ್ಳುಳ್ಳಿ ಮತ್ತು ಲವಂಗ. ಈ 3 ವಸ್ತುಗಳಿಂದ ಮಾಡುವ ವಿಧಾನಗಳು ಏನಂದರೆ ಇದು ಮೊಣಕಾಲಿನ ನೋವು ಸೇರಿದಂತೆ ಎಲ್ಲ ದೇಹದ ಜಾಯಿಂಟ್ ಪೇನ್ ಆಗಲಿ, ಯಾವುದೇ ಪೇನ್ ಇರಲಿ, ಅದು ನೀವು ಅಪ್ಲೈ ಮಾಡುವುದರಿಂದ 100% ರಿಸಲ್ಟ್ ಬಂದೇ ಬರುತ್ತೆ. ಇದು ಬಹಳ ಮುಖ್ಯವಾಗಿದ್ದು, ಇದೇನು ನಿಮಗೆ ಜಾಸ್ತಿ ಖರ್ಚು ಮಾಡೋದು ಅವಶ್ಯಕತೆ ಇರಲ್ಲ, ಮನೆಯಲ್ಲೇ ಸಿಗುತ್ತೆ. ಅದನ್ನು ಮಾಡಿ. ಏನು ಹೊರಗಡೆ ತರಬೇಕಂದ್ರೆ ಒಂದು ಸಾಸಿವೆ ಎಣ್ಣೆ ಒಂದು ತೆಗೆದುಕೊಂಡು ಬರಬೇಕಾಗುತ್ತೆ ಅಷ್ಟೇ. ಎಲ್ಲ ಐಟಮ್ಗಳು ಮನೆಯಲ್ಲೇ ಇರುತ್ತೆ. ಇದು ಏನಾಗುತ್ತೆ ಅಂದರೆ ಸಾಸಿವೆ ಎಣ್ಣೆ ಮತ್ತು ಬೆಳ್ಳುಳ್ಳಿ ಇದರಿಂದಾಗಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಉತ್ತೇಜನ ಮಾಡಿ ಸಹಾಯ ಮಾಡಿ ನಮಗೆ ಪೇನನ್ನು ರಿಲೀಫ್ ಮಾಡಲು ಬಹಳ ಮುಖ್ಯವಾಗಿ ಸಹಾಯ ಮಾಡುತ್ತದೆ. ನೀವು ಯಾವುದೇ ಪೇನ್ ಇರಲಿ, ಯಾವುದೇ ಇರಲಿ, ಇದನ್ನು ಅಪ್ಲೈ ಮಾಡುವುದರಿಂದ ಇದನ್ನು ಬಹಳ ನಿಮಗೆ ರಿಲೀಫ್ ಆಗುತ್ತೆ. ನೀವು ಎಷ್ಟೋ ಹಳೆ ಕಾಯಿಲೆ ಇರಲಿ, ಹಳೆ ಪೇನ್ ಇರಲಿ, ಯಾವುದೇ ಇರಲಿ, ನೀವು ಇದನ್ನು ಅಪ್ಲೈ ಮಾಡಿ ಹಚ್ಚಿ ನಿಮಗೆ ನಿಮ್ಮ ಕಣ್ಮುಂದೆ ರಿಸಲ್ಟ್ ಇರುತ್ತೆ. ಅದು ಹೇಗೆ ಮಾಡ್ಬೇಕಂದ್ರೆ ಒಂದು ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಬನ್ನಿ, ಒಂದು 5 ಪೀಸ್ ಬೆಳ್ಳುಳ್ಳಿ ಮತ್ತು ಲವಂಗ ಹೇಗಾದರೆ ಸಿಗುತ್ತೆ. ಸಾಸಿವೆ ಎಣ್ಣೆ ಏನು ಮಾಡ್ಬೇಕಂದ್ರೆ ಒಂದು ಹಾಫ್ ಕಪ್ ಸಾಸಿವೆ ಎಣ್ಣೆ ತಗೊಳ್ಳಿ. 5 ಪೀಸು ಬೆಳ್ಳುಳ್ಳಿ ಅಂದರೆ ಅದು ಬೆಳ್ಳುಳ್ಳಿ ಪೀಸ್ ಇರುತ್ತಲ್ವ, ಅದು ಸಣ್ಣಂಗೆ ಹಾಫ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಅದು ಸಾಸಿವೆ ಎಣ್ಣೆ ಒಳಗೆ ಅದು ಹಾಫ್ ಗ್ಲಾಸ್ ತೊಗೊಂಡಿರ್ತಾರಲ್ವ ಅದ್ರ ಒಳಗೆ ಹಾಕಿ
ಆ್ಯಂಡು ಮತ್ತು ಲವಂಗ ಏನು ಮಾಡ್ಬೇಕಂದ್ರೆ ಅದನ್ನು ಸಣ್ಣಗೆ ಹಾಫ್ ಕಟ್ ಮಾಡಿ ಇಲ್ಲಾಂದ್ರೆ ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡ್ಕೊಂಡು ಅದರ ಸಾಸಿವೆ ಎಣ್ಣೆ ಒಳಗೆ ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಕಾಯಿಸಿ ಉಗುರು ಬೆಚ್ಚಗಂದು ಕಾಯಿಸಿ ನೀವು ನೋವು ಇರುವ ಜಾಗದಲ್ಲಿ ಕಾಯಿಸಿ ಏನು ಮಾಡ್ಬೇಕಂದ್ರೆ ನಿಮ್ದು ಎಲ್ಲೇ ಪೇನ್ ಇರಲಿ, ಯಾವುದೇ ಪೇನ್ ಇರಲಿ, ಅದನ್ನು ಅಪ್ಲೈ ಮಾಡಿ ನಿಮಗೆ ನಿಮ್ಮ ಕಣ್ಮುಂದೆ ರಿಸಲ್ಟ್ ಆಗುತ್ತೆ. 100% ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಮತ್ತು ಇದನ್ನು ಮುಂಜಾನೆ ಮತ್ತು ಸಾಯಂಕಾಲ 2 ಟೈಮ್ ಮಾಡಲೇಬೇಕು ನೀವು. ಯಾಕಂದರೆ ನಿಮಗೆ ಬೇಗ ರಿಲೀಫ್ ಆಗ್ಬೇಕಂದ್ರೆ 2 ಸಲ ಮಾಡಿದ್ರಂದ್ರೆ ನೀವು ಮಿನಿಮಮ್ ಒಂದು 15 ಡೇಸ್ ಮಾಡಬೇಕಾಗುತ್ತೆ. ಇದು 15 ಡೇಸ್ ಇರುವಾಗೆ ನಿಮಗೆ ರಿಸಲ್ಟ್ 100% ಸಿಕ್ಕೇ ಸಿಗುತ್ತೆ. ಅದರ ವಿಶ್ವಾಸ ಇಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಾವು ಮುಂದಿನ ವಿಡಿಯೋವನ್ನು ಮಾಡಲು ಸಹಾಯವಾಗುತ್ತದೆ. ಹಾಗೆ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ. ಮತ್ತು ನಿಮಗೆ ಯಾವುದ್ರ ಬಗ್ಗೆ ತೊಂದರೆ ಇದ್ದರೂ ಹೇಳಿ, ಅದರ ಬಗ್ಗೆ ನಾನು ವಿಡಿಯೋವನ್ನು ಮಾಡಿ ಹಾಕುತ್ತೇನೆ. ನೀವು ಮನೆಯಲ್ಲಿ ಮಾಡಿಕೊಳ್ಳಬೇಕು. ನಿಮಗೆ ಯಾವುದು ಖರ್ಚು ಆಗಲ್ಲ, ಏನೂ ಆಗಲ್ಲ. ಹಾಗೆ ಮಾಡಿ. ನಮಸ್ಕಾರ.